ಓನರ್ ಅವ್ಳು ಮಾಡಿದ ಕೆಲ್ಸಕ್ಕೆ ತರ ಮಾಡ್ಕೊಂಡಲ್ಲ ಅಂದ್ಬಿಟ್ಟು ಬೇಜಾರ ಬಂದು ಇಲ್ಲಿ ಬಾರ್ಗೆ we create a new YouTube channel and Instagram channel. Okay. We are for Valentine's Day. Why we celebrate? So today is chocolate day, so I have given her chocolate and all. That's how we celebrate. It's nothing else. So that's what, nothing else. Sir, you are married. Yeah, I'm married. I have a kid. And he's starting in Blue Bottle. I know him very well. Please don't say, bro. That I don't know, bro. That's why I'm telling like that. What do you know? You will talk, bro. Anything. What do you know? Valentine's Day. Bro, talk, Lord. It's about having couples. Like that only. Some special days. Like that only, bro. Okay, bro. Thank you, bro. ಬನ್ನಿ ನಮ್ ಬ್ರೋ ಕೇಳೋಣ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಏನ್ ಹೇಳ್ತಾರೆ ಅಂತ. ಬ್ರೋ, ವಾಟ್ ಡು ಯು ನೋ ಅಬೌಟ್ ವ್ಯಾಲೆಂಟೈನ್ಸ್ ಡೇ? Valentine's Day. Valentine's Day about it's the I don't know. Actually, I don't know, bro. You can ask to that girl. She knows, bro. She knows. Bro, first you talk, then I will. Talk, bro. What do you know? You will. About Valentine's Day. It's like couples together. They will enjoy the Valentine's Day, and there are many days like Kiss Day, Chocolate Day, Propose Day, and finally that will be end in Valentine's Day. And for other information, you can talk to that couples. One couple is there. You can talk to that couple. Bro, one suggestion, bro. Bro, please learn Kannada. Yeah. A little bit I know. Kannada ಸ್ವಲ್ಪ ಬರುತ್ತೆ. ಸ್ವಲ್ಪನೇ ಮಾತಾಡಿ ಬ್ರೋ, ಚೆನ್ನಾಗಿ ಮಾತಾಡ್ತೀರಾ. Okay, bro. I will. Definitely I will. Thanks. Okay. ಅಣ್ಣ, ಕನ್ನಡ. ನೋಡಿ ಗೈಸ್, ಫಸ್ಟ್ ನಮ್ ಕನ್ನಡ ಸರ್ ಸಿಕ್ಕಿದ್ದಾರೆ. ಸರ್, ನಿಮಗೆ ಏನ್ ಅನ್ಸುತ್ತೆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ? ಲವರ್ಸ್ ಡೇ. ಲವರ್ಸ್ ಡೇ. ನಿಮ್ಗೆ ಲವರ್ ಇದಾರಾ? ಲವರ್ ಆಗಿ ಮದುವೆ ಆಗಿ ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್. ನೀವು ವ್ಯಾಲೆಂಟೈನ್ಸ್ ಡೇಗೆ ಏನ್ ಕೊಡ್ತೀರಾ ನಿಮ್ ವೈಫ್ಗೆ? ನಮ್ಮ ವೈಫ್ಗೆ ಸಾರಿ ಕೊಡಿಸ್ತೀವಿ ಸರ್. ಇನ್ನೇನ್ ಮಾಡೋದು, ಸಾರಿ ಕೊಡಿಸ್ತೀವಿ. ನೋಡಿ ಗೈಸ್, ಇವ್ರಿರೋದು ಮೇಕಲ್ ಲೇಔಟ್ ಅಲ್ಲಿ. ಯಾರಾದ್ರೂ ಬಂದ್ರೆ ಇಲ್ಲಿ ವಿಸಿಟ್ ಮಾಡಿ. ಓಕೆ ಅಣ್ಣ, ನಿಮಗೆ ಏನ್ ಗೊತ್ತೋ, ನಿಮಗೆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಗೊತ್ತಾ ಬ್ರೋ? ಹುಡುಗಿನೇ ಇಲ್ಲ ಬ್ರೋ, ಏನ್ ವ್ಯಾಲೆಂಟೈನ್? ಬರೀ ಡೌಗಳು ಬ್ರೋ 90s ಕಿಟ್. ಹೌದು. ನೋಡಿ ಗೈಸ್, 90s ಕಿಟ್ ಪ್ರಾಬ್ಲಮ್ ಇದು. ನಿಮಗೆ ಏನ್ ಅನ್ಸುತ್ತೋ ಅದ್ ಮಾತಾಡಿ. ಏನ್ ಮಾತಾಡಿದೀನಿ, ಏನ್ ಕೇಳಿದ್ರೆ? ವ್ಯಾಲೆಂಟೈನ್ಸ್ ಡೇ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ನಿಮಗೆ ವ್ಯಾಲೆಂಟೈನ್ಸ್ ಡೇ ಬಂದಾಗ ಏನ್ ಅನ್ಸುತ್ತೆ ಅದೆಲ್ಲ ಹೇಳಿ ಬ್ರೋ. ಏನು ಅನ್ಸಲ್ಲ, ಎಲ್ಲ ವೇಸ್ಟ್ ಬ್ರೋ. ಇದು ಆಕ್ಚುಲಿ ಚೆನ್ನಾಗಿರೋದು. ಸುಮ್ನೆ ದುಡ್ಡು ವೇಸ್ಟ್ ಅಷ್ಟೇ. ದುಡ್ಡು ವೇಸ್ಟ್ ಅಂತೀರಾ? ಇವಾಗ ನಿಮ್ ಪ್ರಕಾರ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಟೆಡಿ ಡೇ ದಿನ ಟೆಡಿ ಕೊಡೋದು, ಚಾಕ್ಲೇಟ್ ಡೇ ದಿನ ಚಾಕ್ಲೇಟ್ ಕೊಡೋ ಬದ್ಲಿ ಪ್ರೀತಿ ಇದ್ರೇನೆ ಒಳ್ಳೇದು ಅಂತೀರಾ? ಹೌದು, ಪ್ರೀತಿ ಮುಖ್ಯ. ಇದೆಲ್ಲ ಕೊಡೋದು ಏನು, ಸಣ್ಣ ಮಕ್ಳಿಗೂ ಕೊಟ್ರೆ ಆಯ್ತಪ್ಪ. ಕರೆಕ್ಟ್ ಬ್ರೋ, ವ್ಯಾಲಿಡ್ ಬ್ರೋ. ಇಲ್ಲ ವ್ಯಾಲಿಡ್ ಬ್ರೋ. ನೋಡಿ ಗೈಸ್, ಅಣ್ಣ ಸಿಂಗಲ್ ಅಂತೆ. ಯಾರಾದ್ರೂ ನಮ್ ವಿಡಿಯೋ ನೋಡ್ತಿದ್ರೆ ಹೇಳಿಲ್ಲ, ಸಿಗ್ನಲ್ ಅಲ್ಲ ಇದೆ, ಬಟ್ ಲಾಂಗ್ ಡಿಸ್ಟೆನ್ಸ್ ಅಂತೆ. ನೋಡಿ, ಈ ತರಾನು ಲವ್ ಇರುತ್ತೆ ಬ್ರೋ. ನಿಮ್ ಲವ್ ಚೆನ್ನಾಗಿ ಚೆನ್ನಾಗಿರಿ ಬ್ರೋ. ಗೈಸ್ ಬನ್ನಿ ನೆಕ್ಸ್ಟ್ ಅವ್ರಿಗೆ ಕೇಳೋಣ. ಇಲ್ಲಿ ಚಾಟ್ಸ್ ಅಂಗಡಿ ಹತ್ರ ಬಂದಿದೀವಿ. ಬನ್ನಿ ಗೈಸ್. ಅಣ್ಣ, ಸ್ವಲ್ಪ ಮಾತಾಡ್ತೀರಾ? ನಿಮ್ ಪರ್ಮಿಷನ್ ತಗೊಂಡ್ ಮಾತಾಡಿ. ಬೇಡ? ಸರಿ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅಣ್ಣ ಬಂದ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅಣ್ಣ ಬಂದ. ಬನ್ನಿ ಮಾತಾಡೋಣ. ಅಲ್ಲಿಬ್ರು ಕೂತಿದ್ದಾರೆ. ಅಣ್ಣ ನೆನ್ಪಿದೀನ? ನಾನ್ ನೆನ್ಪಿದೀನ? ಒಂದ್ಸಲ ಏನೋ ಪ್ರ್ಯಾಂಕ್ ಮಾಡಕ್ ಬಂದಿದ್ವಿ. ಇಲ್ಲೆಲ್ಲ ಮಾಡ್ಬಿಟ್ಟು ಮೊಬೈಲ್ ಕೊಡ್ರಿ ಹಂಗ. ನೀವು ಅಂಕಲ್ ಗೈಸ್, ಅವಾಗ ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಸಪೋರ್ಟ್ ಮಾಡಿದ್ರು. ಅಜ್ಜಿ ಎಲ್ಲ ಇದ್ರಲ್ಲ ಇಲ್ಲಿ ಎಲ್ಲ ಅವರು. ಗೊತ್ತಿಲ್ಲ ಅಣ್ಣ. ಇವಾಗ ಅಣ್ಣ ನಾವು ಹೊಸ ಇವಾಗ ಫೆಬ್ರವರಿ 14ಗೆ ವ್ಯಾಲೆಂಟೈನ್ಸ್ ಡೇ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ನಿಮಗೇನ್ ಅನ್ಸುತ್ತೆ? ಏನಪ್ಪ ಲವ್ ಬೇಡ, ನಾವು ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ವು.
ಲವ್ ಮಾಡೇ ಮದುವೆ ಮಾಡ್ಕೊಂಡ್ರೆ ಹಾ. ಆದ್ರೆ ಮನೇಲಿ ಮೆಚ್ಚಿರೋ ಮದುವೆನೆ ಮಾಡ್ಕೊಳ್ಳೋದೇ ಬೆಸ್ಟ್. ಅರೇಂಜ್ ಮ್ಯಾರೇಜ್ ಬೆಸ್ಟ್. ಈ ಲವ್ ಮಾಡ್ಕೊಂಡು ಎಲ್ಲ ನಮ್ ತಲೆ ಮೇಲೆ ಹಾಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಅವ್ಳ ಆಸೆಗಳು ಏನೋ ಇರೋದೆಲ್ಲ ನೆರವೇರಿಸಿಲ್ಲ ಅಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಚಾಮುಂಡೇಶ್ವರಿ ನಮ್ಮ ಮನೆ ದೇವ್ರು. ಹಾ. ಧರ್ಮಸ್ಥಳ ಏನೇನೋ ತಿಳ್ಕೊಳ್ಳಿ, ಇವಾಗ್ಲೂ ನಾನು ಈ ತರ ಒಂಥರ ಬಿಕಾರಿ ತರ ಬಂದ್ ಕೂತಿದೀನಿ ನೋಡಿ. ನಮ್ ಸ್ವಂತ ಮನೆ ಒಂದು ಅಲ್ಲಿ BTM ಲೇಔಟ್ ಅಲ್ಲಿ ಇರೋದು, 20 ಮನೆ ಓನರು. ಅವ್ಳು ಮಾಡಿದ ಕೆಲ್ಸಕ್ಕೆ ತರ ಮಾಡ್ಕೊಂಡಲ್ಲ ಅಂದ್ಬಿಟ್ಟು ಬೇಜಾರು ಬಂದು ಇಲ್ಲಿ ಬಾಡಿಗೆ 15,000 ಬಾಡಿಗೆ ಕೊಟ್ಕೊಂಡು ಇಲ್ಲಿ ಬಾಡಿಗೆ ಬಂದು ಇಲ್ಲಿ ಇದೀನಿ ನಾನು. ಯಾಕ್ ಬೇಕಾಯ್ತು ಜೀವನ? ಗೈಸ್ ಒಂದ್ ಹೇಳ್ತೀನಿ, ಲವ್ ಮಾಡೋರು ನೀಟಾಗಿ ನೋಡ್ ಮಾಡಿ. ಈ ತರ ಬರೋದು ನೋಡಿ, ಅಣ್ಣ ಎಕ್ಸಾಂಪಲ್ ಕೊಡ್ತಿದಾರೆ. ಒಂದ್ ಹೇಳ್ತೀನಿ ಅಣ್ಣ, ಅವ್ರು ಹೋದ್ರು ಓಡ್ಲಿ. ಅಪ್ಪ ಸಂಪಾದನೆ ಮಾಡಿದೆಲ್ಲ ಬೇಜಾನಿದೆ ಆಸ್ತಿ. ಸ್ವಂತ ಮನೆ ಬಿಟ್ಬಿಟ್ಟು ನಾನು ಬಾಡಿಗೆ ಮನೇಲಿ ಬಂದಿದ್ದೀನಿ. ಹೇಳ್ಕೊಳ್ಳೋ ಮಾಡಿದ ಕೆಲ್ಸಕ್ಕೆ ನಮ್ ಫ್ರೆಂಡ್ಸ್ ಎಲ್ಲ ಸಕಲೆಲ್ಲ ಅವಮಾನ ಆಗಿ ಏನೋ ಏನೋ ಯಾರೋ ಹುಡುಗಿ ನೋಡ್ರ ಇದಾಗದ ಮೆಂಟಲ್ ತರ ಆಗ್ಬಿಟ್ಟಿದ್ದೇನೆ, ಹಂಗಾಗ್ಬಿಟ್ಟಿದ್ದೇನೆ ಅಂತ ಏನೋ ಹೇಳಿದ್ರು. ನಾನು ಎಲ್ಲಾದ್ರು ಲಾಸ್ಟ್ ಟೈಮ್ ನಿಮ್ಮ ಹತ್ರ ನಗ್ದಿಲ್ವ ನಾನು ಮಾಡಿ ಹಂಗ್ರಿ ಹಿಂಗ್ರಿ ಅಂತ ಒಬ್ಬಂಟಿಗೆ ಯೋಚನೆ ಮಾಡ್ತೀನಿ ಬಂದು ಕೂತ್ಕೊಂಡು. ಯಾರಿಗೂ ತೊಂದ್ರೆ ಕೊಡ್ಬಾರ್ದು, ಬಿಟ್ಟೋರ್ಲಾ ನೆಮ್ಮದಿಗಿರ್ಲಿ. ಅವ್ರ ಕತೆ ಕಟ್ಕೊಂಡು ಈಗ ನಮ್ಮ ಹತ್ರ ದುಡ್ಡಿದ್ರೆ ಹೋಗ್ ಬರ್ತಲ್ಲ, ಬಾಯ್ಸ್ ತುಂಬಾ ಮನ್ಸಿಗೆ ನೆಮ್ಮದಿ ಕೊಡುತ್ತೆ. ಆ ಚಿಕ್ಕ ಮಕ್ಳು ತಗೊಂಡ್ ತಿಂದು ಖುಷಿ ಪಟ್ಟ ಅಂಕಲ್ ಅಂಕಲ್ ಅಂತವಲ್ಲ, ಅದಕ್ಕಿಂತ ಸಂತೋಷ ಇನ್ನೇನ್ ಬೇಕು ನಮ್ಗೆ? ಏನೇ ಹೇಳಿ ಗೈಸ್, ನಮ್ ಹುಡುಗರು ಹೆಂಗೆ ಅಂದ್ರೆ ಹುಡುಗಿ ಬಿಟ್ಟೋದ್ರು ಎಲ್ಲಾರು ಚೆನ್ನಾಗಿರ್ಲಿ ಅಂತ ದಯವಿಟ್ಟು ಎಲ್ಲ ಈಗ ಆವಾಗಿತ್ತು ರಾಮ ಸೀತೆ ಏನೋ ಸೀತೆ ರಾಧೆ ಕಾಲ ಎಲ್ಲ ಹೋಗ್ಬಿಡ್ತು. ಇವಾಗ ಏನೇ ಇದ್ರು ಇದು ಈ ಕಲಿಯುಗದಲ್ಲಿ ನಮ್ಗೆ ಏನಿದ್ರು ದುಡ್ಡಿದ್ರೆ ಅವಳಂತ ಅಪ್ಪನಂತ ಸಿಗ್ತಾರೆ. ನಾವು ಭಿಕ್ಷವನಾಗ್ಲಿ ಏನಾಗ್ಲಿ ನಾವು ಚೆನ್ನಾಗಿರ್ಲಿ, ಏನೋ ದಾರಿ ಬಿಟ್ಕೊಂಡು ದೇವದಾಸ್ ಆಗಿರ್ಲಿ, ಹೆಂಗನೇ ಇರ್ಲಿ, ನಿನ್ನ ಹತ್ರ ಒಂದ್ 2-3 ಕೋಟಿ ಇದೆಯಾ, ರಾಜ ರನ್ನ ದರ್ಶನ್ ಹಂಗೆ ಹಿಂಗೆ ಒಬ್ಬ ಸುದೀಪ್ ಎಲ್ಲರೂ ಹೋಲ್ಸ್ಬಿಡ್ತಾರೆ. ಹೋಲ್ಸ್ಬಿಟ್ಟು ಅವ ಇರೋವರೆಗೂ ಕಿತ್ಕೊಂಡ್ ತಿಂತಾರೆ, ಆಮೇಲೆ ಬಿಟ್ಟು ಹೋಗ್ತಾ ಇರಲ್ಲ. ಅದಕ್ಕೆ ಹುಡುಗರ ಜೀವನ ಹೆಂಗಿಂದ್ರೆ ಹಂಗೆ ಯೋಚನೆ ಮಾಡ್ಬೇಕು. ಅವ್ರು ದುಡ್ಡು ಮಾಡಿ ಚೆನ್ನಾಗ್ ಕಷ್ಟಪಡಿ, ತಂದೆ ತಾಯಿನ ಚೆನ್ನಾಗ್ ನೋಡ್ಕೊಳ್ಳಿ. ನಮ್ ರಿಲೇಷನ್ ಅಲ್ಲಿ ಯಾವಾಗ ಚೆನ್ನಾಗ್ ನಾಳೆ ಸಹ ಕಣ್ಣಲ್ಲಿ ನೀರ್ ಬಿಡೋರು ಮಗಳಿಗೆ ಏನ್ ಹೆಚ್ಚು ಕಮ್ಮಿ ಆಯ್ತಂದ್ರೆ ಮೊದ್ಲೇ ಕಣ್ಣಲ್ಲಿ ನೀರ್ ಬಿಡೋರು ತಾಯಿ. ಇವತ್ತು ನಮ್ ತಾಯಿಯವ್ರು ಇದಾರೆ 98 ವರ್ಷ. ನಿಮ್ ಜೀವನ ಹಿಂಗ್ ಆಗಿದೆಯಲ್ಲೋ, ಯಾಕೋ ಮನೆಗ್ ಬಂದ್ ಸೇರೋ ಅಂತಾಳೆ. ನಾನು ಹೋಗ್ತಾ ಇಲ್ಲ. ಗಂಡನ ತಂದೆ ತಾಯಿ ನೋಡ್ಕೊಳಲ್ಲ, ಅವ್ರು ಹೆಂಡತಿ ತಂದೆ ತಾಯಿ ನೋಡ್ಕೊಳಲ್ಲ. ಅನುಭವ ಆಗ್ಬಿಟ್ಟು ತೋರ್ಸ್ಬೋದಾಗಿತ್ತು ನಾನು ನಿಮ್ಗೆ. ಬೇಡ ಅಂತಂದ್ರೆ ಏನ್ ಗೊತ್ತಾ, ಲವ್ ಅಂದ್ರೆ ಇಬ್ರು ಕೆಲಸ ಇರ್ತಾರೆ, ಇಬ್ರು ದುಡಿಮೆ ಮಾಡ್ತಿರ್ತಾರೆ. ಗಂಡು ಜಾಸ್ತಿ ಇರ್ಬೇಕು ಸಂಬಳ, ಹೆಂಡತಿ ಜಾಸ್ತಿ ಸಂಬಳ, ಆಕಿ ಸೊಕ್ಕೆ ಬೇರೆ ಅವ್ರದ್ದು. ಇವಾಗ ನಿಮ್ ಪ್ರಕಾರ ಲವ್ ಮ್ಯಾರೇಜ್ ಬೆಸ್ಟಾ ಅಪ್ಪ ಅಮ್ಮ ನೋಡೋದ್ ಬೆಸ್ಟಾ? ಲವ್ ಮಾಡ್ಲಿ, ಮದುವೆ ಮಾಡ್ಕೊಂಡ್ಲಿ, ಬೇಡ ಅಲ್ಲ, ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ. ಗಂಡ ಹೆಂಡತಿ ಹೊಂದಾಣಿಕೆ ಇರ್ಬೇಕು. ಯಾರು ಉದ್ದಾರ ಆಗಿದ್ದಾರೆ ಈಗ? ಯಾರು ಚೆನ್ನಾಗಿ ಮೇಲೆ ಬಂದಿದ್ದಾರೆ ಹೇಳಿ ನೋಡೋಣ. ಅದೇ ಅಣ್ಣ ಏನೋ ಇರ್ಬೇಕು. ಗೈಸ್ ನೋಡಿದ್ರಲ್ಲ ನಮ್ಮ ಮಹಾಜನತೆ ಹೆಂಗೆಲ್ಲ ಮಾತಾಡಿದ್ರು ಅಂತ. ನಾನು ಒಬ್ನೇ ಇರ್ಲಿಲ್ಲ ಗೈಸ್, ನಮ್ ಬ್ರೋನು ಇದು. ಬನ್ನಿ ಬ್ರೋ ಏನ್ ಅನ್ನಿಸ್ತು ನಮ್ಮ ಮಹಾಜನತೆ ಮಾತಾಡಿದ್ಕೆ? ನಮ್ಮ ಹುಡುಗರು ಇಷ್ಟೆಲ್ಲ ನಂಬೋಗೋರು ಅಂತ ದೇವರಣ್ಣಗೂ ಗೊತ್ತಿರ್ಲಿಲ್ಲ. ಆದ್ರೆ ಏನು ಮಾಡಲಿ, ಹುಡುಗಿರು ಒಂದು ನಿಯತ್ತಾಗಿರೋದು ಅಷ್ಟೇ. ನಾನು ಈ ವಿಡಿಯೋ ಮೂಲಕ ಹೇಳೋದಷ್ಟೇ, ಯಾರ್ಯಾರು ಲವ್ ಮಾಡ್ತಿದ್ರೋ ಹುಷಾರ ಮಾಡಿ, ಮತ್ತೆ ನೋಡಿ ಹೆಂಗಿರ್ತಾರೆ ಅಂತ. ಎಲ್ಲರೂ ಅದೇ ತರ ಇರ್ತಾರೆ ಅಂತ ಹೇಳಲ್ಲ, ಆದ್ರೆ ನೋಡ್ಬಿಟ್ಟು ಮಾಡಿ ಗೈಸ್. ಅದ್ರಲ್ಲಿ ಅಡಿಕ್ಟ್ ಆಗಬೇಡಿ. ನಿಮ್ಮ ಅಪ್ಪ ಅಮ್ಮ ಇದಾರೆ, ಅಪ್ಪ ಅಮ್ಮನ ನೋಡ್ಕೊಳ್ಳಿ ಫಸ್ಟ್. ನಿಮ್ಮ ಅಮ್ಮ ಪ್ರೀತಿನ ನಾಪಿಸ್ಕೊಳ್ಳಿ ಗೈಸ್. ಏನಾದ್ರು ನಿಮ್ ಬ್ರೇಕಪ್ ಆಯ್ತಾ, ನಿಮ್ಮ ಅಮ್ಮನ ನೆನ್ಸ್ಕೊಳ್ಳಿ, ನಿಮ್ಮ ಅಮ್ಮ ಜೊತೆ ಚೆನ್ನಾಗಿರಿ, ಅದೇನೋ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದು ಮಾಡ್ತೀನಿ ಗೈಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀನಿ. ನಮ್ಮ ಬ್ರೋ ಏನಾದ್ರು ಹೇಳ್ತಾರ ನೋಡೋಣ. ಏನಿಲ್ಲ ಬ್ರೋ, ಹುಡುಗರು ಮಾತ್ರ ಹುಷಾರಾಗಿರ್ಬೇಕು ಹುಡುಗಿರಿಂದ ಅಷ್ಟೇ. ಇದೊಂದು ಸಜೆಷನ್ ಕೊಡ್ತಾ ಇದೀವಿ, ಹುಷಾರಾಗಿರ್ರಿ ಅಷ್ಟೇ.